ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟ್ರೀಯ ಎಂಎಸ್ಎಂಇ ದಿನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೇಯರ್ ಪಿ ಗಾದೆಪ್ಪ, ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ಜಿಲ್ಲಾ ಚೇಂಬರ್ಸ್ ಆಫ್ ಕಾಮರ್ಸ್ನ ಅವ್ವಾರು ಮಂಜುನಾಥ್, ವಾಣಿಜ್ಯೋದ್ಯಮ ಸಂಸ್ಥೆಯ ಆದಾಯ ತೆರಿಗೆ ಸಮಿತಿಯ ಅಧ್ಯಕ್ಷ ಕೆ ರಾಜಶೇಖರ್, ವಾಣಿಜ್ಯೋದ್ಯಮ ಸಂಸ್ಥೆಯ ಕಾರ್ಯದರ್ಶಿ ಕೆಸಿ ಸುರೇಶ್ ಬಾಬು, ಹಿರಿಯ ಉಪಾಧ್ಯಕ್ಷ ಸಂಗನಕಲ್ಲು ದೊಡ್ಡನಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಸಣ್ಣ ಉದ್ಯಮಗಳಲ್ಲಿನ ಅವಕಾಶಗಳ ಕುರಿತು ವಿಡಿಯೋ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಹಲವರನ್ನು ಸನ್ಮಾನಿಸಲಾಯಿತು. ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ 30% ಎಂಎಸ್ಎಂಇಗಳು ಕೊಡುಗೆಯಾಗಿ ನೀಡಲಿವೆ. ದೇಶದಲ್ಲಿ 11 ರಿಂದ 12 ಕೋಟಿ ಜನರಿಗೆ ಸಣ್ಣ, ಸೂಕ್ಷ್ಮ ಮತ್ತು ಅತಿಸಣ್ಣ ಉದ್ಯಮಗಳು ಉದ್ಯೋಗ ನೀಡಿವೆ. ರಫ್ತು ಪ್ರಮಾಣ 45% ರಿಂದ 50% ಏರಿಕೆಯಾಗಿದ್ದು, ಒಟ್ಟು ಕೈಗಾರಿಕಾ ಉತ್ಪಾದನೆಯಲ್ಲಿ 36% ಸಣ್ಣ ಕೈಗಾರಿಕೆಗಳಿಂದಲೇ ಬರಲಿದೆ ಎಂದರು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಿದೆ, ಆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 36% ಸಣ್ಣ ಕೈಗಾರಿಕೆಗಳು ಮಾಡ್ತವೆ ಅನ್ನುವಂಥದ್ದು. ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಕೃಷಿ ವಿಸ್ತರಣಾ ವಿಜ್ಞಾನಿ ಡಾ ನವೀನ್, ಫಲವತ್ತತೆಯ ಜೊತೆಗೆ ನೀರು ಹಿಡಿದಿಡುವ ಶಕ್ತಿಯು ಮಣ್ಣಿನಲ್ಲಿ ಇಲ್ಲ. ಮಣ್ಣು ಫಲವತ್ತತೆಯಿಂದಿರಲು ಅದರಲ್ಲಿನ ಬೀಜ ಉತ್ತಮ ಗುಣಮಟ್ಟದಿದ್ದಲ್ಲಿ ಅದರ ಬೆಳೆಯು ಫಲವತ್ತತೆಯಿಂದ ಕೂಡಿರುತ್ತದೆ ಎಂದು ಹೇಳಿದರು. ಅದು ತಿಂದಂತ ಜನ ಕೂಡ ಏನಾಗ್ತಾರೆ, ಆರೋಗ್ಯಕರವಾಗಿರ್ತಾರೆ. ಈಗೆಲ್ಲದು ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಾಗೆ. ದೂರದರ್ಶನದೊಂದಿಗೆ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಸೋಮಶೇಖರ್, ದೇಶದ ಆರ್ಥಿಕ ವ್ಯವಸ್ಥೆಗೆ ಎಂಎಸ್ಎಂಇ ಮಹತ್ವದ ಕೊಡುಗೆ ನೀಡುತ್ತಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವಲಯದ ಉದ್ಯಮಕ್ಕೆ ಮತ್ತಷ್ಟು ಆರ್ಥಿಕ ನೆರವು ನೀಡಿದರೆ ಇನ್ನಷ್ಟು ಕೊಡುಗೆ ನೀಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಣಕಾಸಿನ ವಿಷಯದಲ್ಲಿ ಬ್ಯಾಂಕಿನವರಿಗೆ ಏನು ಡಾಕ್ಯುಮೆಂಟೇಷನ್ ಮತ್ತೇನು ವಿಷಯ ಇದು ಮಾಡ್ತಾರಲ್ಲ, ಅದನ್ನು ಇನ್ನೂ ಸ್ವಲ್ಪ ಶಿಥಿಲ ಮಾಡಿ ಬೇಗನೆ ಅವರಿಗೆ ದುಡ್ಡು ಬರುವಷ್ಟು ಪ್ರಯತ್ನ ಮಾಡಬೇಕು. ಅದೇ ಒಂದು ಎಂಎಸ್ಎಂಇ ರಿಕ್ವೈರ್ಮೆಂಟ್. ಕೃಷಿ ವಿಜ್ಞಾನಿ ಡಾ ಶಿಲ್ಪಾ, ಬಳ್ಳಾರಿ ಜಿಲ್ಲೆಯಲ್ಲಿ ವೈವಿಧ್ಯಮಯವಾದ ಬೆಳೆ ಬೆಳೆಯಲಾಗುತ್ತಿದೆ. ಆದರೂ ಮೌಲ್ಯವರ್ಧನೆ ಕಡಿಮೆ ಇದ್ದು, ಈ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯ ಎಂದರು. ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ನಾವು ಕೆಲವೊಂದು ಮಾತ್ರ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮೌಲ್ಯ ಪದಾರ್ಥ ನಾವು ನೋಡ್ಬೋದು. ಉದಾಹರಣೆ ನಾವು ಹೇಳಿದ್ರೆ ಕೆಲವೊಂದು ಮಿಲೆಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗ್ತಾ ಇದೆ. ಹಾಗೆ ಸಾಕಷ್ಟು ಸ್ಕೋಪ್ ನಮ್ಮಲ್ಲಿ ಇರೋದ್ರಿಂದ ರೈತರು ಮುಂದೆ ಬಂದು ಮೌಲ್ಯವರ್ಧನೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ವಿಚಾರ.